ಮುಖವಾಡಗಳು ಹಾಕ್ಕೊಂಡು ನಮಗೇ ಏನೋ ಮಾಡೋಕ್ಕೆ ಬಂದು ಅದೇನೋ ಆಗೋ ಥರ ನಮಗೇ ಒಳ್ಳೇದು ಮಾಡಿದ್ರು. ರೆಡಿ ಮಾಡ್ತಾವ್ರೆ ನಮ್ಮ ಮೇಡಮ್ ಅವರು. ನಾಳೆ ಮದುವೆ ಪ್ಯಾಕೇಜ್. ನೆಕ್ಸ್ಟ್ ಪಾರ್ಟಿ ಸ್ಟಾರ್ಟ್. ಹಾಗಾಗಿ ಫ್ಯಾಮಿಲಿ ಒಟ್ಟಿಗೆ ಸೇರಿಸ್ಬಿಟ್ಟು ಒಂದು ಕೇಕ್ ಕಟ್ ಮಾಡೋದ್ರಲ್ಲಿ ಇದೆಯಲ್ಲ ಮಜಾ, ಇದೆಲ್ಲೂ ಸಿಗಲ್ಲ. ನನ್ನ ಲೈಫಲ್ಲೂ ಕೆಲವೊಬ್ಬರು ಬಂದರು, ಕೆಲವರು ಸಿಗದೇ ಇರೋರು ಬಂದರು, ಕರ್ತಿರ್ಲಿಲ್ಲ. ಈ ಲಾಸ್ಟ್ ಇಯರಿಂದ ನನ್ನ ಮದುವೆ ಆದಾಗಿಂದ ನಾವು ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಹಾಯ್, ನಾನು ನಿಮ್ಮ ಸ್ಟಾರ್ ಮಂಜು. ಇದು ಬಂದು ನ್ಯೂ ಇಯರ್ ಲಾಗ್ ಆಗಿರುತ್ತೆ. ಇದು ಬಂದು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಕೆಲಸಗಳು ಇರೋದ್ರಿಂದ ಈಗ ಎಡಿಟ್ ಮಾಡಿ ಹಾಕಿದ್ದು. ಫುಲ್ ವಿಡಿಯೋ ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ. ಯಾಕಂದರೆ ನಾವು ಫ್ಯಾಮ್ಲಿ ಎಲ್ಲ ಲಾಸ್ಟ್ ಇಯರಿಂದ ನಾವು ಸೆಲೆಬ್ರೇಷನ್ ಮಾಡ್ತಾ ಇರೋದು. ಈ ಇಯರು ಅಷ್ಟೇ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಇರುತ್ತೆ. ಫುಲ್ಲು ಲಾಸ್ಟ್ ತನಕ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡ್ದಂಗೆ ನೀವು ಎಂಜಾಯ್ ಮಾಡ್ತೀರಾ. ಕೆ ಜಿ ಅಲ್ಲ ಅದು, ಸಾಲು ತೀಸ್ಕೊಂಡವು. ಇವು ಅರ್ಧ ಕೆ ಜಿನಾ? ಏನು ಪ್ರೈಸ್ ಇದು? ಹಾಂ, ಇದೆ ಇದೊಂದೇ ಪಿಂಕು. ಹಾಂ, ಇದಾ? ತಗೊಂಡೋಗಿ ಮನೆಗೆ, ನಿಮ್ಮ ಮನೆಗೆ ತಗೊಂಡೋಗು, ನಮ್ಮ ಮನೆಗಲ್ಲ. ಕೊಡಿಲಿ ಇದನ್ನ. ಏಣ ಫುಲ್ ಜೋರು. ಏನು ಸಿಂಪಲ್, ನಾರ್ಮಲ್ ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡಿ. ಬ್ಲಾಸ್ಟರ್ ಕೊಡಿ. ಏನು ಹೆಸರು? 4597 ದಟ್ ನಂದಿನಿ ನನ್ನ ಹೆಸರು. ಫಾಲೋ ಮಾಡ್ಕೋಬೇಕಾ? ಹ್ಯಾಪಿ ನ್ಯೂ ಇಯರ್. ಹಾಂ ಸರಿ, ಬಾಯ್. ಕಬಾಬ್ ಎಲ್ಲ ರೆಡಿ ಆಗ್ತೈತೆ ನ್ಯೂ ಇಯರ್ಗೆ. ಫುಲ್ಲು ಗಿಚ್ಚಿ ಗಿಲಿ ರೆಡಿ ಮಾಡ್ತಾವ್ರೆ ನಮ್ಮ ಮೇಡಮ್ ಅವರು. ನಾಳೆ ಮದುವೆ ಪ್ಯಾಕೇಜ್. ಹಾಯ್, ನಾನು ನಿಮ್ಮ ಸ್ಟಾರ್ ಮಂಜು. ಎಲ್ಲರಿಗೂ ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ಸುಖ ಶಾಂತಿಯಿಂದ ಎಲ್ಲರೂ ಖುಷಿಯಾಗಿರಬೇಕು. ಈ ವರ್ಷ ಹೋದ ವರ್ಷ ಹೇಗಿರುತ್ತೋ ಹೇಗೋ ಗೊತ್ತಿಲ್ಲ. ಈ ವರ್ಷ ಎಲ್ಲರೂ ಖುಷಿಯಿಂದ, ಎಲ್ಲರೂ ನೆಗೆಟಿವ್ ಥಾಟ್ಸ್ ಎಲ್ಲ ಬಿಟ್ಟಾಕಿ ಪ್ರತಿಯೊಬ್ಬ ಮನೆಯಲ್ಲೂ ಎಲ್ಲರೂ ಖುಷಿಯಿಂದ ಇರಬೇಕು ಅಂತ ಎಲ್ಲರಿಗೂ ಮೊದಲನೇದಾಗಿ. ನಮ್ಮದು ಯುಗಾದಿ ಹಬ್ಬ ದಿವಸ ಜಾಸ್ತಿ ಗ್ರ್ಯಾಂಡಾಗಿ ಇದು ಮಾಡೋದು, ಬಟ್ ಈಗೇನು ಎಲ್ಲರೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಒಂದು ಫಾಲೋ ಮಾಡ್ತಾಯಿದ್ದೀವಿ ಅಷ್ಟೇ. ಈಗ ಎಲ್ಲರೂ ಮಾಡ್ದಂಗೆ ನಾವು ಲಾಸ್ಟ್ ಟೈಮೆಲ್ಲ ನಮ್ಮ ಫ್ಯಾಮ್ಲಿಯಲ್ಲೆಲ್ಲ ಸೆಲೆಬ್ರೇಷನ್ ಮಾಡ್ತಿರಲಿಲ್ಲ. ಈ ಲಾಸ್ಟ್ ಇಯರಿಂದ ನನ್ನ ಮದುವೆ ಆದಾಗಿಂದ ನಾವು ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮ್ಲಿ ಎಲ್ಲ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿರೋದು. ಹಾಗಾಗಿ ನಿಮ್ಮಲ್ಲಿ ಯಾಕೆ ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ನಾನು ಫ್ರೆಂಡ್ಸ್ ಒಟ್ಟಿಗೆ ಈಗೆಲ್ಲ ನಾನು ಸೆಲೆಬ್ರೇಷನ್ ಮಾಡ್ತಿದ್ದೆ, ನ್ಯೂ ಇಯರ್ ಸೆಲೆಬ್ರೇಷನ್ನು. ಈಗೆಲ್ಲ ಫ್ಯಾಮ್ಲಿ ಒಟ್ಟಿಗೆ ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಕೆಲವರು ಮಾತ್ರ ಕಾರಣ. ನಮ್ಮ ಲೈಫಲ್ಲಿ ಎಷ್ಟೊಂದು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದೇ ಥರ ನನ್ನ ಲೈಫಲ್ಲೂ ಕೆಲವೊಬ್ಬರು ಬಂದರು, ಕೆಲವರು ಸಿಗದೇ ಇರೋರು ಬಂದರು, ಕೆಲವರು ಸಿಗೋರು ಬಂದರು. ಅದ್ರ ಮಧ್ಯೆ ಮುಖವಾಡಗಳು ಹಾಕ್ಕೊಂಡು ನಮಗೇ ಏನೋ ಮಾಡೋಕ್ಕೆ ಬಂದು ಅದೇನೋ ಆಗೋ ಥರ ನಮಗೇ ಒಳ್ಳೇದು ಮಾಡಿದ್ರು. ಆ ಥರ ಆಗ್ತಾ ಇರುತ್ತೆ. ಈ ವರ್ಷವೇ ಅಲ್ಲ, ಪ್ರತಿಯೊಂದು ವರ್ಷವೂ ಯಾರೋ ಪ್ರತಿಯೊಬ್ಬರು ಬಂದು ಹೊಸಬ್ರಾಗಿ ಸಿಗ್ತಾರೆ. ಅದರಲ್ಲಿ ಕೆಲವರು ಒಳ್ಳೆಯವ್ರು ಇರ್ತಾರೆ, ಕೆಲವ್ರು ಕೆಟ್ಟದ್ದಿರ್ತಾರೆ. ಆದರೆ ನಮ್ಮ ಒಳ್ಳೆತನ ನಾವು ತೋರಿಸ್ಕೊಂಡು ನಾವು ನಮ್ಮ ಫ್ಯಾಮ್ಲಿನ ಖುಷಿಯಿಂದ ಇರಿಸಿ ನಾವು ಹೇಗೆ ಮುಂದಕ್ಕೆ ಹೋಗ್ತೀವೋ ಅದ್ರ ಮೇಲೆ ನಮ್ಮದು ಜೀವನ ಸಾಗುತ್ತೆ. ಅದೇ ರೀತಿ ಪ್ರತಿಯೊಂದು ವರ್ಷದಲ್ಲಿ ನಾವು ಯಾರಿಗೂ ಕೆಟ್ಟದ್ದು ಬಯಸ್ದಂಗೆ ನಮ್ಮ ಲೈಫ್ನ ನಾವು ನೋಡ್ಕೊಂಡು ಹೋದರೆ ಸಾಕು. ಯಾಕೆ ಹೇಳ್ತಾಯಿದ್ದೀನಿ ಅಂದರೆ, ನಾವು ಒಳ್ಳೆಯ ರೀತಿಯಲ್ಲಿದ್ದರೆ ಸಾಕು.
ಇನ್ನೊಂದ್ಸಲ ಹೇಳೋದೇನು ಅಂದರೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇದೇ ವರ್ಷ ಖುಷಿಯಿಂದ ಯಾರು ಏನು ಅನ್ಕೊತಾರೆ ಅನ್ನೋ ಟೆನ್ಷನ್ ಬಿಟ್ಬಿಟ್ಟು ನಿಮ್ಮ ಲೈಫಲ್ಲಿ ನೀವು ಎಂಜಾಯ್ ಮಾಡಿ, ಅಷ್ಟೇ ಸಾಕು. ಓಕೆ, ಈಗ ನಮ್ಮ ಫ್ಯಾಮ್ಲಿ ಎಲ್ಲ ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಹೇಗೆ ನಾವು ಮಾಡ್ತಾಯಿದ್ದೀವೋ ಅದೇ ರೀತಿ ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆಲ್ಲ ರೆಡಿ ಇದ್ದೀರಾ ಎಲ್ಲರೂ? ನ್ಯೂ ಇಯರ್ ಸೆಲೆಬ್ರೇಷನ್ಗೆ ರೆಡಿ ಇದ್ದೀರಾ? ಅಜ್ಜಿ ರೆಡಿ ಇದೆಯಾ? ಹಾಂ, ರೆಡಿ ಮಗನೇ? ಸ್ಟಾರು ಮಿನಿಸ್ಟರು ರೆಡಿನಾ? ರೆಡಿ ಓಕೆ, ಈಗ ಸೆಲೆಬ್ರೇಷನ್ ಮಾಡೋಣ. ಹಾಗೆ ಇದು ಕೇಕೆಲ್ಲ ಕಟ್ಟಿಂಗ್ ಆದಮೇಲೆ ಇದೆಲ್ಲ ಆದಮೇಲೆ ಒಂದು ಸೆಲೆಬ್ರೇಷನ್ ಇರುತ್ತೆ. ಹ್ಯಾಪಿ ನ್ಯೂ ಇಯರ್. ಒಂದು ಸೆಕೆಂಡ್, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನೋಡಿ, ಸೆಲೆಬ್ರೇಷನ್ ಆಯಿತು. ಈಗ ಫುಲ್ಲು ಡ್ಯಾನ್ಸ್ ಇರುತ್ತೆ ಒಂದು ಸ್ವಲ್ಪ ಹೊತ್ತು ಎಲ್ಲ. ನೋಡಿ, ಇದೇ ನಮ್ಮ ಸೆಲೆಬ್ರೇಷನ್, ಪ್ರತಿ ವರ್ಷ ಹೀಗೆ ಮಾಡ್ತಾಯಿರ್ತೀವಿ. ಈಗ ಒಂದು ಚಿಕ್ಕದಾಗಿ ಒಂದು ಫ್ಯಾಮಿಲಿ ಡ್ಯಾನ್ಸ್ ಇರುತ್ತೆ, ಒಂದ್ಸಲ ನೋಡ್ಕೊಬನ್ನಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಆನ್ ಮಾಡಿ ಇಟ್ಕೊಂಡಿಲ್ಲಿ. ಇದೇ ಥರ ನಮ್ಮ ವೀಡಿಯೋಸ್ ಕಂಟಿನ್ಯೂಸ್ ಬರ್ತಾ ಇರ್ತವೆ. ಎಲ್ಲರೂ ಪ್ರತಿಯೊಂದು ವೀಡಿಯೋನೂ ನೋಡಿ, ಯಾರ್ಯಾರು ನನ್ನ ವೀಡಿಯೋ ನೋಡಿಲ್ಲ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ. ಇದೇ ರೀತಿ ನಿಮ್ಮ ಫ್ಯಾಮ್ಲಿಯಲ್ಲೂ ಎಲ್ಲರೂ ಈಗ ಆಚೆ ಹೋಗಿ ಕುಡಿದ್ಬಿಟ್ಟು ಸೆಲೆಬ್ರೇಷನ್ ಮಾಡೋದಕ್ಕಿಂತ ಮನೆಯಲ್ಲೇ ಒಂದು ಚಿಕ್ಕದಾಗಿ ಒಂದು ಕೇಕ್ ತಂದು ಫ್ಯಾಮ್ಲಿ ಒಟ್ಟಿಗೆ ಸೆಲೆಬ್ರೇಷನ್ ಮಾಡಿ. ಯಾಕಂದರೆ ಇದಕ್ಕಿಂತ ಸೆಲೆಬ್ರೇಷನ್ ಇನ್ನೆಲ್ಲೂ ಸಿಗೋಲ್ಲ. ದಯವಿಟ್ಟು ಇದನ್ನು ಫಾಲೋ ಮಾಡಿ ನೆಕ್ಸ್ಟ್ ಸಲಿಂದ. ಈಗ ಫ್ರೆಂಡ್ಸು ಅದು ಇದು ಅಂತ ಕುಡ್ಕೊಂಡು ಅಲ್ಲಿ ಬಿದ್ದುಕೊಂಡು ನೀವು ಎಂಜಾಯ್ ಮಾಡ್ಕೊಂಡು ಬರ್ತೀರಾ. ಬಟ್ ಫ್ಯಾಮ್ಲಿ ಒಬ್ಬೊಬ್ಬರು ಇರ್ತಾರೆ, ಹಾಗಾಗಿ ಫ್ಯಾಮ್ಲಿ ಒಟ್ಟಿಗೆ ಸೇರಿಸ್ಬಿಟ್ಟು ಒಂದು ಕೇಕ್ ಕಟ್ ಮಾಡೋದ್ರಲ್ಲಿ ಇದೆಯಲ್ಲ ಮಜಾ, ಇದೆಲ್ಲೂ ಸಿಗೋಲ್ಲ. ದಯವಿಟ್ಟು ನೆಕ್ಸ್ಟ್ ಇಯರಿಂದ ಈ ಥರ ಮಾಡಿ. ನಾನು ಹೋದ ಸರಿಯಿಂದ ಹೀಗೆ ಮಾಡ್ತಾಯಿದ್ದೀನಿ. ಫುಲ್ ನನಗಂತೂ ತುಂಬ ಎಂಜಾಯ್ಮೆಂಟ್ ಸಿಕ್ಕಿದೆ. ಈಗ ಡ್ಯಾನ್ಸ್ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಪಾರ್ಟಿ ಸ್ಟಾರ್ಟ್. తెలంగాణ ಸೆಲೆಬ್ರೇಷನ್ ಎಲ್ಲ ನೋಡಿದ್ರಲ್ಲ ಹೇಗಿತ್ತು ಅಂತ. ಇದೇ ರೀತಿ ಇರುತ್ತೆ. ಫ್ರೆಂಡ್ಸ್ ಒಟ್ಟಿಗೆ ಎಣ್ಣೆ ಕುಡ್ಕೊಂಡು ಎಂಜಾಯ್ ಮಾಡೋದಕ್ಕೂ ಫ್ಯಾಮ್ಲಿ ಒಟ್ಟಿಗೆ ಈ ಥರ ಕೇಕ್ ಕಟ್ ಮಾಡಿಬಿಟ್ಟು ಫುಲ್ ಜಾಲಿಯಾಗಿ ಎಂಜಾಯ್ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ. ನೀವೊಂದ್ಸಲಿ ಯಾರ್ಯಾರು ಟ್ರೈ ಮಾಡಿಲ್ಲ ಅಂದರೆ ಫ್ಯಾಮ್ಲಿ ಜೊತೆ ಚಿಕ್ಕದಾಗೆ, ಈಗ ನೋಡಿ ನಾವೇನು ದೊಡ್ಡ ಕೇಕ್ ತಂದಿಲ್ಲ, ಒಂದು ಚಿಕ್ಕದಾಗೆ ಈ ಥರ ತಂದು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ಇದಕ್ಕಿಂತ ಖುಷಿ ಎಲ್ಲೂ ಸಿಗೋಲ್ಲ. ವರ್ಷವೂ ನಮಗಿದು ನೆನಪಿರುತ್ತೆ. ದಯವಿಟ್ಟು ನೀವೊಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ರಿಕ್ವೆಸ್ಟ್ ಮಾಡೋದಿದೆ. ಫ್ರೆಂಡ್ಸು ಜೊತೆ ನಾವು ನಾರ್ಮಲ್ ಯಾವಾಗಲೂ ತಿರುಗ್ತಾ ಇರ್ತೀವಿ ಔಟ್ಸೈಡೆಲ್ಲ, ಬಟ್ ನಮ್ಗೆ ಫ್ಯಾಮ್ಲಿಗಂತ ಒಂದು ಟೈಮ್ ಕೊಡಬೇಕು. ಆ ಟೈಮಲ್ಲಿ ಈ ಥರ ಟೈಮ್ ಕೊಟ್ಟರೆ ಅಂತೂ ಇನ್ನೂ ಫುಲ್ ಖುಷಿ ಆಗ್ತಾರೆ ಫ್ಯಾಮ್ಲಿ ಎಲ್ಲ. ದಯವಿಟ್ಟು ನೀವು ಇದೇ ರೀತಿ ಸೆಲೆಬ್ರೇಷನ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಜೀವನದಲ್ಲಿ ಮುಂದಕ್ಕೆ ಹೋಗಲಿ, ಒಳ್ಳೊಳ್ಳೆ ಕನಸು ಕಾಣಿ. ಯಾವುದಕ್ಕೂ ನಮ್ಮ ಬಾಸ್ ಹೇಳ್ದಂಗೆ ಬಾಸು ಯಾವುದಕ್ಕೂ ಬೇಲಿ ಹಾಕೊಳ್ಳೋಕೆ ಹೋಗ್ಬೇಡಿ ಕನಸಿಗೆ. ನೀವೇನು ಕನಸು ಕಾಣ್ತೀರೋ ಇವ್ರು ನಗಾಡಲಿ ಬಿಡಲಿ, ಅದಾಗಲ್ಲ ಅಂದ್ರೂ ಅದನ್ನು ತಲೆ ಕೆಡಿಸ್ಕೋಬೇಡಿ. ನೀವು ಆಗುತ್ತೆ ಅಂತಲೇ ಮುಂದಕ್ಕೆ ಸಾಗಿ. ಖಂಡಿತ ಏನೋ ಒಂದು ಲೈಫಲ್ಲಿ ನೀವು ಸಕ್ಸಸ್ನ ಮಾಡೇ ಮಾಡ್ತೀರಾ. ದಯವಿಟ್ಟು ಇದನ್ನು ಒಂದು ಗುರಿನೇ ಇಟ್ಕೊಂಡು ಮುಂದಕ್ಕೆ ಹೋಗಿ ಅಂತ ಹೇಳ್ತಾ, ಯಾಕಂದರೆ ನಮಗೆಲ್ಲ ನಮ್ಮ ಬಾಸ್ ಇನ್ಸ್ಪಿರೇಷನ್ನು. ನಾವು ಅವರ ಅಭಿಮಾನಿಗಳು. ಅವರು ನಮಗೇನು ಇದಾಗ್ದಂಗೆ ಹಿಂಗೆ ಟಾಕ್ಸಿಕ್ ಬರ್ತಿದೆ ಮೂವಿ, ಹೋಗಿ ನೋಡಿ. ಯಾರೇ ಥಿಯೇಟ್ರಲ್ಲಿ ನೋಡಿಲ್ವ, ಜನವರಿ 8ಗೆ ಅವ್ರದ್ದು ಬರ್ಡೇ ಇದೆ. ಈಗಲೇ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಬಾಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ
ಇನ್ನೇನು ಹೇಳೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.